ತಲೆ ಮೇಲೆ ಮರದ ಕೊಂಬೆ ಬಿದ್ದಂತ ಅಕ್ಷಯ್ ಸ್ಥಿತಿ ಇವತ್ತು ಗಂಭೀರವಾಗಿದೆ. ನಿನ್ನೆ ಬೆಂಗಳೂರಿನ ಬನಶಂಕರಿಯಲ್ಲಿ ಈ ಘಟನೆ ಆಗಿತ್ತು. ತಲೆಯ ಚಿಪ್ಪು 12 ಚೂರು ಆಗಿದೆ. ಇನ್ನೂ ಪ್ರಜ್ಞೆ ಬಂದಿಲ್ಲ. ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಅಕ್ಷಯ್ಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅಪ್ಪನಿಗೆ ಆಪರೇಷನ್ ಮಾಡಿಸಬೇಕಾಗಿತ್ತು. ಪಾಪ ಮಗ ಅಪ್ಪನಿಗೆ ಆಪರೇಷನ್ ಮಾಡಿಸಬೇಕಾಗಿತ್ತು, ಆದರೆ ಮಗನಿಗೆ ಆಪರೇಷನ್ ಆಗಿದೆ. ಇವತ್ತು ಅಪ್ಪನಿಗೆ ಆಪರೇಷನ್ ಮಾಡಿಸಬೇಕಾಗಿತ್ತು. ಇವತ್ತು ಕಿಡ್ನಿ ಸಂಬಂಧಿ ಸರ್ಜರಿಗೆ ದಿನಾಂಕ ನಿಗದಿಯಾಗಿತ್ತು. ಚಿಂತಾಜನಕ ಸ್ಥಿತಿಯಲ್ಲಿ ಅಕ್ಷಯ್ ಇದ್ದಾರೆ. ಇಡೀ ಕುಟುಂಬ ಕಂಗಾಲಾಗಿ ಹೋಗಿದೆ. ಅಕ್ಷಯ್ ಮನೆಯನ್ನು ನೋಡ್ಕೊಳ್ತಾ ಇದ್ರು. ತಂದೆಗೆ ಚಿಕಿತ್ಸೆ ಕೊಡಿಸಬೇಕಾಗಿತ್ತು. ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ತಂದೆಗೆ ಚಿಕಿತ್ಸೆ ಆಗಬೇಕಾಗಿತ್ತು. ಇವತ್ತು ಆಪರೇಷನ್ ಆಗಬೇಕಾಗಿತ್ತು ತಂದೆಯತ್ತು. ದಿನಾಂಕ ಕೂಡ ನಿಗದಿಯಾಗಿತ್ತಂತೆ. ಆದರೆ ಯಾರು ಅಂದ್ಕೊಂಡಿದ್ರು ನೋಡಿ, ನಿನ್ನೆ ಅದು ಭೀಕರ ಘಟನೆಯ ದೃಶ್ಯವನ್ನು ನೋಡಿ. ಅವ್ರಿಗೇನು ಗೊತ್ತೇ ಇರಲಿಲ್ಲ, ಅಂದಾಜೇ ಇರಲಿಲ್ಲ. ಅವ್ರ ಪಾಡುಗರು ರಸ್ತೆಯಲ್ಲಿ ಹೋಗ್ತಾ ಇದ್ರು. ಏಕಾಏಕಿಯಾಗಿ ದೊಡ್ಡದಾದಂಥ ಒಂದು ಮರದ ಕೊಂಬೆ ಬಿದ್ದು ಬಿಡುತ್ತೆ. ತಲೆ ಚಿಪ್ಪು 12 ಚೂರಾಗಿದೆ. ತುಂಬ ಕ್ರಿಟಿಕಲ್ ಆಗಿದೆ ಸರ್, ತುಂಬ ಕ್ರಿಟಿಕಲ್ ಆಗಿದೆ. ಡಾಕ್ಟರ್ ಹೇಳ್ತಾರೆ ನಾವೇನು 90% ಇದಾಗಿದೆ, 10% ಇದು ಮಾಡ್ಬೋದು ಅಷ್ಟೇ. 72 hours ಆಗೋವರೆಗೂ ನಾವೇನು ಇದೇ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಮನೆ ತುಂಬ ಕ್ರಿಟಿಕಲ್ ಆಗಿದೆ, ತುಂಬ ಇದಾಗಿದೆ ಸರ್. ಅವನು ದುಡಿತಾ ಇದ್ದಿದ್ದ, ಅವನು ಅವ್ರ ತಾಯಿ ತೀರೋಗಿ ಒಂದು 1 year ಆಗಿದೆ. ಮತ್ತೆ ಬಂದಿದ್ದಾನೆ, ಅವ್ರ ತಂದೆ ಬಂದಿದ್ದಾನೆ. ಮಂತ್ಲಿ 10 ಡಯಾಲಿಸ್ಗೆ ಹೋಗ್ಬೇಕು, 10 ಡಯಾಲಿಸ್ಗೆ ಹೋಗ್ಬೇಕು. ಇವತ್ತು ಆಪರೇಷನ್ ಮಾಡಿಸ್ಬೇಕಿತ್ತು ಅವ್ರಿಗೆ. ವಾಟ್ರನ್ನ ಇದು ಮಾಡಿಸ್ಬೇಕು. ತುಂಬಾನೇ ಇದಿದೆ ಸರ್. ಫ್ಯಾಮಿಲಿ ಇದಂತೂ ತುಂಬಾನೇ ಇದಿದೆ, ಹೇಳಕ್ ಆಗ್ತಲ್ಲ. ಅವನೇ ನಂಗಂತೂ, ನಾವಂತೂ ಸೀನಿಯರ್. ನಮ್ಮ ಹತ್ರನೇ, ನಮ್ಮ ಮನೇಲೆ, ಅವ್ರ ಮನೇಲೇ ಇರೋದು. ನಮ್ಮ ಮಿಸಸ್ಗೂ ಏಜ್ ಆಗಿದೆ. ಇಲ್ಲ ಸರ್, ತುಂಬಾನೇ ಇದಿದೆ, ಕಷ್ಟ ಇದೆ. ಅಪೋಲೋ ಆಸ್ಪತ್ರೆಯ ಬಳಿಯಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ಆ ಇಡೀ ವಿಡಿಯೋ ನೋಡಿದಾಗಲೇ ಎದೆ ಛಲ್ಲನ್ನುತ್ತೆ. ಜೊತೆಗೆ ಅವರ ಕುಟುಂಬದ ಪರಿಸ್ಥಿತಿಯನ್ನು ಕೇಳಿದಾಗ ದುಃಖ ಆಗುತ್ತೆ. ಪಾಪ ಅವರ ಕುಟುಂಬದ ಪರಿಸ್ಥಿತಿ ಹೇಗಿತ್ತು, ನಂಬರ್ 1. ಎರಡನೇದಾಗಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ BBMP ಏನಾದರೂ ರಿಯಾಕ್ಟ್ ಮಾಡಿದೆಯೇ, ಹೇಗೆ? ವಾಸ್ತವ್ ಕತ್ತರಿಗುಪ್ಪೆಯ ಶ್ರೀನಗರ ನಿವಾಸಿಯಾಗಿರುವಂತಹ ಅಕ್ಷಯ್ ಅವರ ಇಡೀ ಕುಟುಂಬದ ಆಧಾರ ಸ್ತಂಭ ಆಗಿದ್ದರು. ರಾಜಾಜಿನಗರದ ಖಾಸಗಿ ಕಂಪನಿಯೊಂದರಲ್ಲಿ ಎಚ್ಚರಾಗಿ ಕೆಲಸ ಮಾಡ್ತಿದ್ದಂತಹ ಅಕ್ಷಯ್ ಅವರು ಇಡೀ ಕುಟುಂಬವನ್ನು ಕೂಡ ನಿಭಾಯಿಸ್ತಿದ್ರು. ಎಲ್ಲಿವರೆಗೆ ಅಂದರೆ ಅವರ ಮನೆಯಲ್ಲಿ ಅಡಿಗೆ ಕೂಡ ಇದೇ ಅಕ್ಷಯ್ ಮಾಡ್ತಾ ಇದ್ರು. ಯಾಕಂದರೆ ಅಕ್ಷಯ್ ಅವರ ತಾಯಿ ಕಳೆದ ವರ್ಷ ನಿಧನರಾಗ್ತಾರೆ. ಅವರ ತಂದೆ ಡಯಾಲಿಸಿಸ್ ಪೇಷಂಟ್. ಅವರಿಗೆ ಇವತ್ತು ಇದೇ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಒಂದು ಇದು ಆಪರೇಷನ್ ಕೂಡ ಇವತ್ತು ಆಗಬೇಕಾಗಿತ್ತು. ಅದಕ್ಕೆ ಬೇಕಾದಂತೆಲ್ಲ ವ್ಯವಸ್ಥೆ ಕೂಡ ಆಗಿತ್ತು. ಬಟ್ ದುರಾದೃಷ್ಟವಶಾತ್ ನಿನ್ನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬನಶಂಕರಿಯಲ್ಲಿ ಈ ಒಂದು ಘಟನೆ ನಡೆಯಿತು. ಈ ಒಂದು ಸಂದರ್ಭದಲ್ಲಿ ಆತನ ತಲೆಗೆ ಬಲವಾದ ಗಾಯ ಆಗಿರುವುದರಿಂದ ಇದೇ ಆಸ್ಪತ್ರೆಗೆ ಆತನ ದಾಖಲು ಮಾಡುವಂತಹ ಒಂದು ಕೆಲಸ ಕೂಡ ಆಗಿದೆ. ಸದ್ಯಕ್ಕೆ ಆತನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ವೈದ್ಯರು ಹಾಗೂ ಆತನ ಕುಟುಂಬಸ್ಥರು ನೀಡ್ತಾ ಇರುವಂಥದ್ದು. ನಿನ್ನೆ ಆಪರೇಷನ್ ಆಗಿರೋದ್ರಿಂದ 72 ಗಂಟೆಯೊಳಗಡೆ ಏನು ಕೂಡ ನಾವು ಇನ್ಫಾರ್ಮ್ ಮಾಡೋಕ್ಕಾಗಲ್ಲ. ಕೇವಲ 10% ಮಾತ್ರ ಭರವಸೆ ಕೊಡಬಹುದು ಅನ್ನೋ ಮಾಹಿತಿಯನ್ನು ವೈದ್ಯರು ಈಗಾಗಲೇ ಕುಟುಂಬಸ್ಥರಿಗೆ ನೀಡಿರುವುದರಿಂದ ಕುಟುಂಬಸ್ಥರು ಕೂಡ ಕಂಗಾಲಾಗಿದ್ದಾರೆ. ಯಾಕಂದ್ರೆ ಇಡೀ ಕುಟುಂಬದ ಆಧಾರ ಸ್ತಂಭ ಆಗಿದಂತಹ ವ್ಯಕ್ತಿ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಈ ರೀತಿ ತೊಂದರೆಗೀಡಾಗಿ ಇವತ್ತು ಸಾವು ಬದುಕಿನ ನಡುವೆ ಹೋರಾಟ ಮಾಡಬೇಕಾದ ಸನ್ನಿವೇಶ ಸೃಷ್ಟಿಯಾಗಿದೆ. ಸದ್ಯ ಅವರ ಇಡೀ ಕುಟುಂಬದ ಕೂಡ ಕಣ್ಣೀರು ಹಾಕ್ತಾ ಇದೆ. ಅದರ ಜೊತೆಗೆ ನಿನ್ನೆ ಈ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿರುವಂತಹ BBMP ಅವರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆಸ್ಪತ್ರೆ ಬಿಲ್ಲನ್ನು ನಾವು ಆಸ್ಪತ್ರೆ ಬಿಲ್ಲಿನ ವೆಚ್ಚ ಏನಿದೆ ಅದು ನಾವು ನೋಡ್ಕೋತೀವಿ ಅಂತಿದ್ದಾರೆ. ಬಟ್ ಕುಟುಂಬಸ್ಥರು ಅದಕ್ಕೆ ಈಗ ಒಪ್ಪಿಗೆ ಸೂಚಿಸ್ತಾ ಇಲ್ಲ. ಯಾಕೆಂದ್ರೆ ಕೇವಲ ಆಸ್ಪತ್ರೆ ಬಿಲ್ ಮಾಡಿದ್ರೆ ಸಾಕಾಗಲ್ಲ. ಒಂದು ಕುಟುಂಬದ ಆಧಾರ ಸ್ತಂಭ ಆಗಿದ್ದವರು ಅವ್ರು ಕಣ್ಣು ಬಿಟ್ಟ ನಂತರ ಅವರು 1 ವರ್ಷಗಳ ಕಾಲ ಅವ್ರಿಗೆ ಯಾವುದೇ ರೀತಿ ಕೆಲಸ ಕೂಡ ಮಾಡೋಕ್ಕಾಗಲ್ಲ. ಇಂತಹ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಕನಿಷ್ಠ A to Z ವೆಚ್ಚವನ್ನು ನೀವು ನೋಡಬೇಕು ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದು, ಒಂದು ಆಗ್ರಹವನ್ನು ಈಗಾಗಲೇ BBMP ಮುಂದಿಟ್ಟಿದ್ದಾರೆ. BBMP ಅದಕ್ಕೆ ಒಪ್ಪಿಲ್ಲ. BBMP ಅವರು ಇನ್ಸೂರೆನ್ಸ್ ಏಜೆಂಟ್ ತರ ವರ್ತಿಸ್ತಿದ್ದಾರೆ ಅನ್ನೋ ಆಕ್ರೋಶವನ್ನು ಇದೀಗ ಅಕ್ಷಯ್ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಆತನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ವೈದ್ಯರು ಕೂಡ ಕೇವಲ 10% ಮಾತ್ರ ಭರವಸೆ ಕೊಟ್ಟಿರೋದ್ರಿಂದ ಕುಟುಂಬಸ್ಥರು ಕೂಡ ಈಗ ಕುಟುಂಬಸ್ಥರು ಕೂಡ ಕಂಗಾಲಾಗಿದ್ದಾರೆ. ಇನ್ನು ಮತ್ತೊಂದು ವಿಚಾರ ಏನಂದ್ರೆ, ಇನ್ನೂ ಕೂಡ ಅವರಿಗೆ ಪ್ರಜ್ಞೆ ಬಂದಿಲ್ಲ. ನಿನ್ನೆ ಘಟನೆ ನಡೆದು ಇಷ್ಟು ಆದ್ರೆ ಇನ್ನೂ ಕೂಡ ಅವ್ರಿಗೆ ಪ್ರಜ್ಞೆ ಬಂದಿಲ್ಲ. ಸದ್ಯ ಅವರು ವೆಂಟಿಲೇಟರ್ ಕೂಡ ಉಸಿರಾಡ್ತಾ ಇದ್ದಾರೆ. ಯಾವಾಗ ಅವರು ಕಣ್ಣು ಬಿಟ್ಟು ಅವರೇ ಉಸಿರಾಟಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅದರ ನಂತರ ನಾವು ಭರವಸೆ ಕೊಡ್ತೇವೆ ಅನ್ನೋ ಮಾಹಿತಿಯನ್ನು ವೈದ್ಯರು ಕೂಡ ನೀಡಿರುವಂತದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.